ರಾಜ್ಯದ 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಬಾಗಲಕೋಟೆಯಲ್ಲಿ ಅಹಿಂದ ಫಾರ್ಮುಲಾ ವರ್ಕೌಟ್ ಆಗಿದೆ. ಆದರೆ ದಾವಣಗೆರೆಯಲ್ಲಿ ನಿರೀಕ್ಷೆ ಮಟ್ಟದಲ್ಲಿ ವರ್ಕೌಟ್ ಆಗಲಿಲ್ಲ. ಇದು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆಯ ಗಂಟೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಅಭಿಪ್ರಾಯಪಟ್ಟರು. ದಾವಣಗೆರೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ಒಳಜಗಳದಿಂದ ಕಾಂಗ್ರೆಸ್ಗೆ ಲೀಡ್ ಕಡಿಮೆಯಾಗಿದೆ. ಎಸ್ಡಿಪಿಐ ಮತ್ತು ಇತರರ ಬಗ್ಗೆ ನಾವು ಗಮನ ಹರಿಸಬೇಕಿದೆ ಎನ್ನುವ ಮೂಲಕ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶ ರವಾನೆ ಮಾಡಿದರು. ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಉತ್ತರ ಕೊಡುವುದಿಲ್ಲ ಎಂದ ಅವರು, ಆದಷ್ಟು ಬೇಗ ದೆಹಲಿ ಸಭೆ ಬಳಿಕ ಗೊಂದಲ ಬಗೆಹರಿಯಲಿದೆ ಎಂದರು. ನಾವು 15,000 ಇತ್ತು ನಮ್ಮ ಲೆಕ್ಕ, ಬೇರೆಯವ್ರದ್ದು 3-4,000 ಇತ್ತು, ನಮ್ಮದು 15 ಇತ್ತು. ಅಂತಿಮವಾಗಿ 22,000ರಿಂದ ಕಾಂಗ್ರೆಸ್ ಮೇಲೆ ಜನ ಇನ್ನೂ ಪ್ರೀತಿ ಇದ್ದಾರೆ. ನಮ್ಮ ಮಾಡಿರುವಂಥ ಕೆಲಸ ಗ್ಯಾರಂಟಿ ಇವೆಲ್ಲ ಕೇಳಿದೆ ಅಂತ ಅರ್ಥ. ಈ ಎಷ್ಟು ಲೀಡ್ ಆಗಲಿಕ್ಕೆ ನಿಮ್ಮ ಹಿಂದೆ ಫಾರ್ಮುಲಾ ಅಲ್ಲಿ ವರ್ಕೌಟ್ ಆಯಿತು ಸರ್. ವರ್ಕೌಟ್ ಆಯಿತು. ಸಿಗ್ಗಾಂವ್ ಯಾವ ರೀತಿ ಆಗಿತ್ತು ಅಲ್ಲಿ ಅದಕ್ಕಿಂತ ಹೆಚ್ಚು ವಿಶೇಷ ಆಗಿದೆ. ಇದೇ ಫಾರ್ಮುಲಾ ನಾವು ಎಲ್ಲ ಹಂತಗಳಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಖಂಡಿತವಾಗಿ ಗಟ್ಟಿ ಆಗ್ತೈತಿ, ಬಲಶಾಲಿ ಆಗ್ತದೆ. ದಕ್ಷಿಣ ಕ್ಷೇತ್ರದಲ್ಲಿ ಯಾಕೋ ಆಗಲಿಲ್ಲ ಸರ್ ಅದು. ದಕ್ಷಿಣ ನಮ್ಮ ಒಳ ಜಗಳಿಂದ ಆಯಿತು. ಇಲ್ಲಾಂದ್ರೆ ಅಲ್ಲೂ ನಾವು 20,000ರಿಂದ ಬರ್ತಿದ್ದೀವಿ. ನಮ್ಮ ಒಳ ಜಗಳಿಂದ ನಮ್ಮಲ್ಲಿರುವಂಥ ಸಮಸ್ಯೆಗಳಿಂದ ನಾವು ಅಲ್ಲಿ ಹಿನ್ನಡೆ ಆಗಿದೆ, ಅದ್ರ ಗೆದ್ದಿದ್ದೀವಿ ಅಂತಿಮವಾಗಿ. ಕಾಂಗ್ರೆಸ್ಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಸರ್. ಎಸ್ಡಿಪಿಐ ನಿಮ್ಮ ಮತಗುಟ್ಟಿಗೆ ಲಗ್ಗೆ ಹಾಕಿ. ಕರೆಕ್ಟ್, ನೀವು ಹೇಳಿದಂಗೆ ಭಾಳಷ್ಟು ಅದೊಂದೇ ಅಲ್ಲ, SDPI ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿ ಕೂಡ ನಾವು ಗಮನಿಸಬೇಕಾದ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಐಯಿಂದ 85ರಷ್ಟು ಮತಗಳಿದ್ದು ಸರ್. ಐಯಿಂದ ಮತಗಳೇ ಕೈ ತಪ್ಪಿವೆ ನಿಮಗೆ. ನಮ್ಮ ಓಟು BJP ಹೋಗಿದೆ, BJP ಓಟು ಕಾಂಗ್ರೆಸ್ಗೆ ಬಂದಿದೆ. ಎರಡೂ ಆಗಿದೆ ಇಲ್ಲಿ, ಎರಡೂ ಪ್ರಯೋಗ ಆಗಿದೆ. ಅಲ್ಲ, ಆಡಳಿತ ಯಂತ್ರನೇ ದುರ್ಬಳಕೆ ಮಾಡ್ಕೊಂಡಿದೆ ಕಾಂಗ್ರೆಸ್ ಅನ್ನೋಂಥದ್ದು ಆರೋಪ ಸರ್. ಅಂಥದ್ದು ಏನು ಮಾಡಿದ್ದಾರೆ? ಹಣದ ಹೊಳೆ ಹರಿಸಿದ್ದಾರೆ, ಅಧಿಕಾರಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅದೇನಾಗ ಆಗೋಲ್ಲದ, ಅದು ಆರೋಪ ಅಷ್ಟೇ ಇರೋದು. ಸೊ ಅಂಥ ಯಾವುದೇ ಘಟನೆಗಳು ಆಗಿಲ್ಲ, ಆರೋಪ ಮಾಡಿದ್ದಾರೆ ಅಷ್ಟೇ. BJP ಆರೋಪ ಮಾಡ್ತಿರೋದು ಬೂತ್ ಮುಂದೆನೇ ದುಡ್ಡು ಹಂಚಿದ್ರು ಕೂಡ ಆಡಳಿತಾಧಿಕಾರಿ ಯಾರಾದರೂ ಆದರೆ ಚುನಾವಣಾಧಿಕಾರಿಗಳೇನು ಮಾಡಿಲ್ಲ, ಆ್ಯಕ್ಷನ್ ತೊಗೊಂಡಿಲ್ಲ. ಇಲ್ಲ, ಮಾಡಬೇಕಿತ್ತು, ಆ ಸಂದರ್ಭದಲ್ಲಿ ಮಾಡಬೇಕಿತ್ತಲ್ಲ. ಅದು ಸಂಬಂಧಪಟ್ಟ ಅಧಿಕಾರಿಗಳ ಥರ ಹೇಳಬೇಕಿತ್ತು. ಸೊ ಮಾಡಿದ್ರೆ ಮಾಡ್ತಿದ್ರು. ಈಗ ಆಗಿ ಮುಗಿದು ಹೋಗಿದ್ರು, ಅದ್ರ ಬಗ್ಗೆ ಏನು ಚರ್ಚೆ ಮಾಡಿ ಅನ್ನೋ ಅವಶ್ಯಕ. ಅಂದರೆ ಇಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವು ದುಡ್ಡು ಕೊಟ್ಟರೆ ಓಟ್ ಹಾಕಕ್ಕೆ ಬರ್ತೀವಿ ಅಂತ ಕೆಲವೊಂದಿಷ್ಟು ಜನ ಮಾತಾಡೋದು ವಿಡಿಯೋಗಳು ವೈರಲ್. ಎಲ್ಲ ನಮ್ಗೆ ಇರ್ತಾರೆ, ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ರಾಜ್ಯದಲ್ಲಿ ಎಲ್ಲ ನಮ್ಗೆ ಇರ್ತಾರೆ. ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡೋದೇ ರಾಜಕೀಯ. ನಾವು 15,000 ಇತ್ತು ನಮ್ಮ ಲೆಕ್ಕ, ಬೇರೆಯವ್ರದ್ದು 3-4,000 ಇತ್ತು, ನಮ್ಮದು 15 ಇತ್ತು. ಅಂತಿಮವಾಗಿ 22,000ರಿಂದ ಕಾಂಗ್ರೆಸ್ ಮೇಲೆ ಜನ ಇನ್ನೂ ಪ್ರೀತಿ ಇದ್ದಾರೆ. ನಮ್ಮ ಮಾಡಿರುವಂಥ ಕೆಲಸ ಗ್ಯಾರಂಟಿ ಇವೆಲ್ಲ ಕೇಳಿದೆ ಅಂತ ಅರ್ಥ. ಈ ಎಷ್ಟು ಲೀಡ್ ಆಗಲಿಕ್ಕೆ ನಿಮ್ಮ ಹಿಂದೆ ಫಾರ್ಮುಲಾ ಅಲ್ಲಿ ವರ್ಕೌಟ್ ಆಯಿತು ಸರ್. ವರ್ಕೌಟ್ ಆಯಿತು. ಸಿಗ್ಗಾಂವ್ ಯಾವ ರೀತಿ ಆಗಿತ್ತು ಅಲ್ಲಿ ಅದಕ್ಕಿಂತ ಹೆಚ್ಚು ವಿಶೇಷ ಆಗಿದೆ. ಇದೇ ಫಾರ್ಮುಲಾ ನಾವು ಎಲ್ಲ ಹಂತಗಳಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಖಂಡಿತವಾಗಿ ಗಟ್ಟಿ ಆಗ್ತೈತಿ, ಬಲಶಾಲಿ ಆಗ್ತದೆ. ದಕ್ಷಿಣ ಕ್ಷೇತ್ರದಲ್ಲಿ ಯಾಕೋ ಆಗಲಿಲ್ಲ ಸರ್ ಅದು. ದಕ್ಷಿಣ ನಮ್ಮ ಒಳ ಜಗಳಿಂದ ಆಯಿತು. ಇಲ್ಲಾಂದ್ರೆ ಅಲ್ಲೂ ನಾವು 20,000ರಿಂದ ಬರ್ತಿದ್ದೀವಿ. ನಮ್ಮ ಒಳ ಜಗಳಿಂದ ನಮ್ಮಲ್ಲಿರುವಂಥ ಸಮಸ್ಯೆಗಳಿಂದ ನಾವು ಅಲ್ಲಿ ಹಿನ್ನಡೆ ಆಗಿದೆ, ಅದ್ರ ಗೆದ್ದಿದ್ದೀವಿ ಅಂತಿಮವಾಗಿ. ಕಾಂಗ್ರೆಸ್ಗೆ ಒಂದು ರೀತಿ ಎಚ್ಚರಿಕೆ ಗಂಟೆ ಸರ್. SDPI ನಿಮ್ಮ ಮತಗುಟ್ಟಿಗೆ ಲಗ್ಗೆ ಹಾಕಿ. ಕರೆಕ್ಟ್, ನೀವು ಹೇಳಿದಂಗೆ ಭಾಳಷ್ಟು ಅದೊಂದೇ ಅಲ್ಲ, SDPI ಎಲ್ಲ ಬೇರೆ ಬೇರೆ ಫ್ಯಾಕ್ಟ್ರಿ ಕೂಡ ನಾವು ಗಮನಿಸಬೇಕಾದ ಭಾಳ ಅವಶ್ಯಕತೆ ಇದೆ. ಯಾಕಂದರೆ ಐಯಿಂದ 85ರಷ್ಟು ಮತಗಳಿದ್ದು ಸರ್. ಐದಿಂದ ಮತಗಳೇ ಕೈ ತಪ್ಪಿವೆ ನಿಮಗೆ. ನಮ್ಮ ಓಟು BJP ಹೋಗಿದೆ, BJP ಓಟು